ನಮಸ್ತೆ ಎಲ್ರಿಗೂ. ನಮ್ಮ ಪತ್ರಿಕಾಗೋಷ್ಠಿಗೆ ಸ್ವಾಗತ. ಕ್ಷಮಿಸಿ, ಈ ದಿನಕ್ಕೆ 40-50 ಜನರಿಂದ ಉಗಿಸಿಕೊಂಡ ಮೈಕ್ಗಳನ್ನು ಮೂಸುವುದು ಬೇಡ ಅಂತ ಸ್ವಲ್ಪ ದೂರ ಇಡಲಿಕ್ಕೆ ಹೇಳಿದ್ದೇನೆ ಚಾನಲ್ನವ್ರ ಹತ್ರ, ನಿಮ್ಮ ಹತ್ರ ಎಲ್ಲ. ಅಷ್ಟೇ ಅಲ್ಲ, ನನಗೂ ನಿಮ್ಮ ಮೈಕ್ಗಳಿಗೆ ಉಗುಳುವುದು ಅಷ್ಟು ಇಷ್ಟ ಇಲ್ಲ. ಇರಲಿ, ಕೇಳಿ, ಪ್ರಶ್ನೆಗಳನ್ನು ಕೇಳಬಹುದು. ಯಾವ ಪತ್ರಿಕೆ ನಿಮ್ಮದು? ಓ, ಸರಿ ಸರಿ ಸರಿ, ನಾನು ಯಾವಾಗಲೂ ಡೈಲಿ ಓದುವ ಪತ್ರಿಕೆ. ನಿಮ್ಮ ಪ್ರಶ್ನೆ ಅದೇ. ನಾನೀಗ ಅಧಿಕಾರಕ್ಕೆ ಬಂದು ಈ ಪಂಚಾಯತ್ ಅಧ್ಯಕ್ಷನಾಗಿ 9 ವರ್ಷ ಆಯಿತು. ಒಂದೇ ಒಂದು ಪತ್ರಿಕಾಗೋಷ್ಠಿ ಮಾಡಲಿಲ್ಲ, ಯಾಕೆ ಅಂತ ನಿಮ್ಮ ಪ್ರಶ್ನೆ. ಹಿಂದಿನವರೆಲ್ಲ ಮಾಡ್ತಾಯಿದ್ರು, ಹೌದು. ಏನು? 9,999 ಪ್ರಶ್ನೆಗಳಾಗಿದೆ ನಿಮ್ಮದು ಪತ್ರಿಕಾಗೋಷ್ಠಿಯಲ್ಲಿ ನನ್ನಲ್ಲಿ ಕೇಳಲಿಕ್ಕೆ ಅಂತ ಕಟ್ಟಿ ಇಟ್ಟುಕೊಂಡ ಪ್ರಶ್ನೆಗಳು. ಓಹೋ ಹೋ 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 ನಿಮ್ಮ ಗೋಣಿಯಲ್ಲಿ ಅದೇ ಬರೆದದ್ದು ನೋಟ್ಬುಕ್ಕಲ್ಲಿ? ಸರಿ ಸರಿ, ಇರಲಿ, ನೋಡುವ, ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡುವ. ಹಿಂದಿನವರೆಲ್ಲ ಮಾಡ್ತಾಯಿದ್ರು ಅಂತಲೂ ಹೇಳ್ತಾ ಇದ್ದೀರಿ. ಸರಿ, ಅದಕ್ಕೋಸ್ಕರವೇ ನಿಮ್ಮ ಇಷ್ಟು ಒತ್ತಾಯಕ್ಕೆ ನಾನು ಒಂದು ಪತ್ರಿಕಾಗೋಷ್ಠಿ ಮಾಡುವ ಅಂತ ಇವತ್ತು ಪುರುಸೊತ್ತು ಮಾಡಿಕೊಂಡು ಬಂದಿದ್ದೇನೆ. ಸರಿ, ಇದು ನೀವು ಅದೇ ಯಾವ ಪತ್ರಿಕೆ ಹೇಳಿದಿರಿ? ಸರಿ, ಅದೇ ನಾನು ಓದುವ ಪತ್ರಿಕೆ. ನೀವು ನಿನ್ನೆದ್ದೆಲ್ಲ ನ್ಯೂಸು ಟೆಲಿಪ್ರಿಂಟ್ರಲ್ಲಿ ನಿಮ್ಮ ಪತ್ರಿಕೆಗೆ ಕಳಿಸಿ ಆಯಿತಾ? ಯಾಕೆ ಎಲ್ಲರೂ ನೆಗಾಡ್ತಾ ಇದ್ದೀರಿ, ಯಾಕೆ? ಅಲ್ಲ, ನೀವು ಟೆಲಿಪ್ರಿಂಟರಲ್ಲಿ ಕಳಿಸಿ ಇಲ್ವಾ? ಮತ್ತು ಲ್ಯಾಂಡ್ಲೈನ್ ಫೋನಲ್ಲಿ ನ್ಯೂಸ್ ಹೇಳಿದ್ರಾ? ಫೋನ್ ಮಾಡಿ ಹೇಳಿದ್ರಾ ಆಫೀಸಿಗೆ? ಮತ್ತೆ ನೆಗಡ್ತಾ ಇದ್ದೀರಿ. ಈ ಲ್ಯಾಂಡ್ಲೈನೇ ಇಲ್ವಾ? ಹೋ 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 ಅದು ಏನು ಎಲ್ಲ ಔಟ್ಡೇಟ್ ಆಗಿದೆ? ಎಲ್ಲ ಔಟ್ಡೇಟ್ ಆಗಿದೆ ಅಲ್ವಾ? ಸರಿ ಸರಿ ಸರಿ, ನನಗೆ ಇದು ಗೊತ್ತಿಲ್ಲ, ಈ ಔಟ್ಡೇಟ್ ಆಗುವಂಥದ್ದೆಲ್ಲ. ಅದಕ್ಕೆ ನೀವು ನಗ್ತಾ ಇದ್ದೀರಿ ಅಲ್ವಾ? ಸರಿ ಸರಿ, ಈಗ ಈ ಪತ್ರಿಕಾಗೋಷ್ಠಿ ಅಂತ ಹೇಳೋದು ಔಟ್ಡೇಟೆಡ್ ಆದದ್ದು ನಿಮ್ಗೆ ಗೊತ್ತಾಗಲಿಲ್ವಾ? ನೀವು ಯಾರೂ ಅಪ್ಡೇಟ್ ಆಗಲಿಲ್ವಾ ವರದಿಗಾರರು? ಯಾಕೆ ಈಗ ಈ ಪತ್ರಿಕಾಗೋಷ್ಠಿ ಬೇಕು ಅಂತ ಹೇಳಿ ನೋಡುವ ಒಮ್ಮೆ. ಯಾಕೆ? ಪ್ರಶ್ನೆ. ಸರಿ, ಪ್ರಶ್ನೆ ಕೇಳಲಿಕ್ಕೆ ಯಾರು ಪ್ರಶ್ನೆ ಕೇಳುವುದು? ಪತ್ರಕರ್ತರು. ಪತ್ರಕರ್ತರು ಕೇಳುವುದು ಸರಿ. ಯಾರ ಪ್ರಶ್ನೆ? ಜನರ ಪ್ರಶ್ನೆ. ಜನರ ಪ್ರಶ್ನೆ ಜನಪ್ರತಿನಿಧಿಗಳಿಗೆ, ನಾಯಕರಿಗೆ, ರಾಜಕಾರಣಿಗಳಿಗೆ, ನಮ್ಮಂಥ ಪಂಚಾಯತ್ ಅಧ್ಯಕ್ಷರಿಗೆ. ಸರಿ ಸರಿ, ಈಗ ಜನರಿಗೆ ಪ್ರಶ್ನೆ ಕೇಳಲಿಕ್ಕೆ ಬೇರೆ ಅವಕಾಶ ಇಲ್ವಾ? ಬೇಕಾದಷ್ಟು ಅವಕಾಶ ಇದೆಯಲ್ಲ, ಯಾರು ಬೇಕಾದರೂ ಪ್ರಶ್ನೆ ಕೇಳ್ಬೋದು. ನಿಮ್ಮ ಮೂಲಕ ಕೇಳಿ ಆಗಬೇಕಾ? ಅವರು ನೇರವಾಗಿ ಕೇಳ್ತಾ ಇದ್ದಾರಲ್ಲ ಅವರು. ಸರಿ ಸರಿ, ಮತ್ತು ನಾವು ಈಗ ಜನರಿಗೆ ಏನಾದರೂ ಹೇಳಬೇಕಾದ್ರೆ ನಿಮ್ಮ ಮೂಲಕ ಹೇಳಿ ಆಗಬೇಕಾ? ನಮಗೆ ಹೇಳಲಿಕ್ಕೆ ಬೇಕಾದಷ್ಟು ಮಾಧ್ಯಮಗಳಿದೆಯಲ್ಲ. ಪತ್ರಿಕಾಗೋಷ್ಠಿ ಔಟ್ಡೇಟೆಡ್ ಆದದ್ದು ಅದೇ ಅಲ್ವಾ? ಈಗ ಯಾರಿಗೆ ಪತ್ರಿಕಾಗೋಷ್ಠಿ ಬೇಕಾದದ್ದು? ನಿಮ್ಮ TRP ಹೆಚ್ಚಿಸಲಿಕ್ಕೆ ಅಲ್ವಾ ನಿಮಗೆ ಬೇಕಾದದ್ದು? ಜನರಿಗೆ ಪ್ರಶ್ನೆ ಕೇಳಲಿಕ್ಕೆ ಅವರದ್ದೇ ವೇದಿಕೆ ಉಂಟು, ನಿಮ್ಮ ಮೂಲಕ ಕೇಳಬೇಕು ಅಂತಿಲ್ಲ ಅವರು. ಈಗ ನನ್ನ ಪಂಚಾಯತ್ನಲ್ಲಿ ಒಂದು 120 ಕೋಟಿ ಜನ ಇದ್ದಾರೆ. ಆ 120 ಕೋಟಿಯಲ್ಲಿ ಸಾಧಾರಣ ಒಂದು 50 ಕೋಟಿ ಜನ ದಿನಾಲೂ ಏನೇನೋ ಬರೀತಾ ಇದ್ದಾರೆ, ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಫೇಸ್ಬುಕ್ಕಿನಲ್ಲಿ, ವಾಟ್ಸಪ್ಪಿನಲ್ಲಿ, ಈ ಟ್ವಿಟ್ಟರೋ, ಎಕ್ಸೋ, ಇನ್ಸ್ಟಾಗ್ರಾಮು ಎಂಥದ್ದರಲ್ಲೆಲ್ಲ ಕೇಳ್ತಾರೆ, ಹೇಳ್ತಾರೆ. ಅವರಿಗೆ ಬೇಕಾದಷ್ಟು ಕೇಳುವ ಸ್ವಾತಂತ್ರ್ಯ ಉಂಟು, ಹೇಳುವ ಸ್ವಾತಂತ್ರ್ಯ ಉಂಟು. ನನ್ನ ಬಗ್ಗೆ ಎಷ್ಟು ಹೇಳ್ತಾರೆ ಗೊತ್ತುಂಟಾ ನಿಮಗೆ? ಕೆಲವು ಸಲ ನನ್ನ ಹೆಸರು ಹಾಕದೆ ನಾನೇ ಅಂತ ಗೊತ್ತಾಗುವ ಹಾಗೆ ಮಾಡಿ ಏನೆಲ್ಲ ಅವಹೇಳನೆಲ್ಲ ಮಾಡ್ತಾರೆ. ಹೌದು, ಅದೇ ಸ್ವಾತಂತ್ರ್ಯ ಇದೆ, ಅವರಿಗೆ ಬೇಕಾದಷ್ಟು ಸ್ವಾತಂತ್ರ್ಯ ಇದೆ. ಪತ್ರಿಕಾ ಸ್ವಾತಂತ್ರ್ಯ ಅಂದರೆ ಪತ್ರಿಕೆಯಲ್ಲಿ ಬರೀಲಿಕ್ಕೆ ಸ್ವಾತಂತ್ರ್ಯ, ನಿಮ್ಮ ಪತ್ರಕರ್ತರಿಗೆ ಸ್ವಾತಂತ್ರ್ಯ, TV ಪತ್ರಕರ್ತರಿಗೆ ಸ್ವಾತಂತ್ರ್ಯ ಅಂತ ಅಲ್ಲ. ಜನರಿಗೆ ಅಭಿವ್ಯಕ್ತಿ ಮಾಡಲಿಕ್ಕೆ ಅವಕಾಶ ಇದೆಯಾ ಅಂತ. ನನ್ನ ಪಂಚಾಯತ್ ವ್ಯಾಪ್ತಿಯಲ್ಲಿ ನೋಡುವ ಯಾರಾದರೂ, ಈ ಒಂದು 120 ಕೋಟಿ ಜನರಲ್ಲಿ ಯಾರಾದರೂ ನನಗೆ ಫೇಸ್ಬುಕ್ಕಲ್ಲಿ ಬರೀಲಿಕ್ಕೆ ಅವಕಾಶ ಇಲ್ಲ, ಮತ್ತೊಂದಿಲ್ಲ ಅಂತ ಹೇಳಿ ನೋಡುವ. ಬೇರೆ ಎಷ್ಟು ಪಂಚಾಯತ್ ನೋಡಿ ನೀವು. ಕೆಲವು ಪಂಚಾಯತ್ಗಳಲ್ಲಿ ಪೇಪರ್ ಕೂಡ ಪಂಚಾಯತ್ ಅಧ್ಯಕ್ಷರ ಒಪ್ಪಿಗೆ ಇದ್ದರೆ ಮಾತ್ರ ಪೇಪರ್ನಲ್ಲಿ ಬರೀಲಿಕ್ಕೆ. ಅದು ಗೊತ್ತುಂಟಲ್ಲ ನಿಮಗೆ? ಗೊತ್ತಿಲ್ಲದೇ ಇಲ್ಲ ಅಲ್ಲ. ಮತ್ತು ಈಗ ನಿಮ್ಮ TRP ಹೆಚ್ಚಿಸಲಿಕ್ಕೆ ನಾನು ಪತ್ರಿಕಾಗೋಷ್ಠಿ ಯಾಕೆ ಮಾಡಬೇಕು?
ಸರಿ, ಆಯಿತು, ತೊಂದರೆ ಇಲ್ಲ. ನಿಮ್ಮದೀಗ ಏನದು 9,999 ಪ್ರಶ್ನೆ ಉಂಟು ಅಂತೆಲ್ಲ ಹೇಳಿದಿರಲ್ಲ, ಅದು ಒಂದು ಶುರುವಿನ ಪ್ರಶ್ನೆ ಕೇಳಿ ನೋಡುವ. ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸ್ತೇನೆ, ನಾನು ರೆಡಿ ಇದ್ದೇನೆ. ಆದರೆ ಒಂದು ಷರತ್ತು ಉಂಟು ನಿಮ್ಮ ಹತ್ರ. ಇಲ್ಲಿ ಕೋಣೆಯಲ್ಲಿರುವ ಈ 50 ಜನ ಪತ್ರಕರ್ತರು ಒಬ್ಬರು ಕೂಡ ಹೊರಗೆ ಹೋಗಬಾರ್ದು. ನಾನು 9,999 ಪ್ರಶ್ನೆ ಮತ್ತು ಇವತ್ತೊಂದು ಸೇರಿಸಲಿ, ಅವರು 10,000 ಮಾಡುವ, ಅವರದ್ದು ಮುಗಿಬೇಕು. ಮತ್ತು ಉಳಿದವರ ಹತ್ರ ಎಷ್ಟೋ ಸಾವಿರ ಇರ್ಬೋದು, ಅದು ಎಲ್ಲ ಮುಗಿಯುವವರೆಗೆ ಒಬ್ಬರು ಹೊರಗೆ ಹೋಗಬಾರ್ದು. ಆಗ್ಬೋದಾ? ಏನು ಎಲ್ಲ ಹೊರಡ್ತಾ ಇದ್ದೀರಿ ಒಬ್ಬೊಬ್ಬರೇ. ನಿಮಗೆ ಇದು ಬೇಡವಾ? ಎಂಥದ್ದು? ನಮ್ಮದು ಗೋಡಂಬಿ ಉಂಟು, ಬಾದಾಮಿ ಉಂಟು, ಬಿಸ್ಕೂಟ್ ಉಂಟು, ಮತ್ತು ಚಹಾ ಉಂಟು, ಶುಗರ್ಲೆಸ್ ಚಹಾ ಉಂಟು, ಕಾಫಿ ಉಂಟು, ಹಾರ್ನ್ವಿಟಾ ಉಂಟು, ಬೋರ್ಲಿಕ್ಸ್ ಉಂಟು. ಬೇಡವಾ ಯಾವುದು? ಎಲ್ಲ ಹೋಗುದೆಯಾ? ನಿಮಗೆ ಉತ್ತರ ಬೇಡವಾ? ಉತ್ತರ ಬೇಡ? ಏನು ಇದೆ ನಿಮ್ಮ